ಹಲೋ ನಮಸ್ಕಾರ ಸ್ನೇಹಿತರೆ. ಕೀರ್ತಿ ಎಲ್ಲರ ಪಾಲಿಗೆ ಕೂಡ ಸತ್ತಿ ಹೋಗ್ದಾಳೆ, ಆದರೆ ಲಕ್ಷ್ಮಿ ಪಾಲಿಗೆ ಕೀರ್ತಿ ಇನ್ನೂ ಸತ್ತಿಲ್ಲ. ಹಾಗಿದ್ರೆ ಏನಾಗ್ತದೆ? ಜೊತೆಗೆ ಇಲ್ಲಿ ಲಕ್ಷ್ಮಿ ಮೈ ಮೇಲೆ ಕೀರ್ತಿ ದೆವ್ವ ಮೆಟ್ಕೊಂಡಿದೆ ಅಂತ ಗಂಗಕ್ಕ ಹೇಳ್ತಿದ್ದಾಗ ಇಲ್ಲಿ ದೆವ್ವ ಭೂತ ಬಿಡಿಸೋ ಮಂತ್ರವಾದಿನೂ ಕೂಡ ಮನೆ ಕರೆದು ಬಿಡ್ತಾರ. ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಕೀರ್ತಿಯ ಅಪರ ಅವತಾರನೇ ಆಗಿದ್ದಾಳೆ ಅಂತ ಹೇಳ್ಬೋದು. ಸ್ಪಿರಿಟ್ ಪರ್ಸನಾಲಿಟಿ ಆಗ್ತದೆ. ಇಲ್ಲಿ ಕೀರ್ತಿಯಾಗಿ ಬಂದಂತಹ ಲಕ್ಷ್ಮಿ ಕೀರ್ತಿ ತರನೇ ಡ್ಯಾನ್ಸ್ ಮಾಡ್ತಾಳೆ, ಬಿಹೇವ್ ಮಾಡ್ತಾಳೆ. ಜೊತೆಗೆ ತಾನು ಬದುಕಿದ್ರು ಕೂಡ ಯಾಕೆ ನನ್ನ ಫೋಟೋನ ಈ ರೀತಿ ಶ್ರದ್ಧಾಂಜಲಿ ಮಾಡಿ ನೀವು ಈ ರೀತಿ ಸಂತಾಪನ ಸೂಚಿಸ್ತಿದ್ದೀರಾ, ನೀವೆಲ್ಲ ಯಾಕೆ ಬಂದಿದ್ದೀರಾ, ಇದನ್ನೆಲ್ಲ ನೋಡಿದ್ರೆ ಸಂತಾಪ ಸೂಚಿಸೋ ಹಾಗೆ ಕಾಣಿಸ್ತಿದೆಯಲ್ಲ, ಈ ಮನೆಯಲ್ಲೆಲ್ಲರೂ ಕೂಡ ಸಂಸ್ಕಾರ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತೀರಾ, ಆದರೆ ದೊಡ್ಡವರೆಲ್ಲ ಇಟ್ಕೊಂಡು ಇಂಥ ಕೆಲಸ ಮಾಡ್ತಾರ? ಯಾರಾದರೂ ಬದುಕಿರೋರಿಗೆ ಈ ರೀತಿ ಹಾರ ಹಾಕ್ತಾರ? ಜೊತೆಗೆ ಈ ಬೇರೆ ಫೋಟೋ, ಎಷ್ಟು ಫೋಟೋಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಕೀರ್ತಿ ಹೇಗೆ ಮಾತಾಡ್ತಾಳೋ ಅದೇ ರೀತಿ ಲಕ್ಷ್ಮಿ ಮಾತನಾಡ್ತಿದ್ದಾಳೆ. ಇದನ್ನ ನೋಡಿದ್ರೆ ಎಲ್ರಿಗೂ ಕೂಡ ಗಾಬರಿ ಆಗ್ತದೆ. ಇಲ್ಲಿ ಕಾವೇರಿ ಅವ್ರಿಗಂತೂ ಜಸ್ಟ್ ಅಲ್ಲಿ ಕಾಣಿಸ್ತಿರೋದು ಲಕ್ಷ್ಮಿ ಅಲ್ಲ, ಕೀರ್ತಿನೇ ಕಾಣಿಸ್ತಿದ್ದಾಳೆ. ಇಲ್ಲಿ ವೈಷ್ಣವ್ಗೆ ಯಾಕೆ ಲಕ್ಷ್ಮಿ ಅವರು ಈ ರೀತಿ ಆಡ್ತಿದ್ದಾರೆ ಅಂತ ಅನ್ನಿಸ್ತದೆ. ಇದನ್ನೆಲ್ಲ ಹುಚ್ಚಾಟನ ನೋಡಿದ್ದೆ ಇಲ್ಲಿ ಕಾವೇರಿ ಅವರು ಮುಖಕ್ಕೆ ನೀರು ಹಾಕ್ಬಿಡ್ತಾರ. ಈ ಕಡೆ ಲಕ್ಷ್ಮಿ ಎಚ್ಚರ ಆಗ್ತಾಳೆ, ಏನಾಯ್ತು ನನಗೆ, ಏನಾಗಿದೆ, ಯಾಕೆ ಈ ರೀತಿ ಇಲ್ಲ ಅಂದ್ಕೊಂಡಿದೆ, ಯಾಕೆ ಈ ಪ್ರೋಗ್ರಾಮ್ ಈ ರೀತಿ ಆಗಿದೆ, ಫೋಟೋ ಎಲ್ಲ ಯಾರು ಬಿಸಾಡಿದ್ದು ಅಂತ ಎಲ್ಲ ಕೇಳ್ತಿದ್ದಾರೆ. ಜೊತೆಗೆ ನಾನು ಯಾಕೆ ಹೇಗಿದ್ದೀನಿ ಅಂತ ಕೂಡ ಲಕ್ಷ್ಮಿ ಪ್ರಶ್ನೆ ಮಾಡ್ತಿದ್ದಾಳೆ. ಇದನ್ನೆಲ್ಲ ನೋಡಿದೆ ಇಲ್ಲಿ ಲಕ್ಷ್ಮಿಗೆ ಅನ್ಸುತ್ತೆ ಖಂಡಿತವಾಗ್ಲೂ ಇಲ್ಲಿ ಏನೋ ಆಗಿದೆ ಅಂತ. ಜೊತೆಗೆ ಇಲ್ಲಿ ಲಕ್ಷ್ಮಿ ಕೀರ್ತಿಯಾಗಿ ಬದಲಾಗಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಕೀರ್ತಿ ದೆವ್ವ ಮೆಟ್ಕೊಂತೋ ಇಲ್ವೋ ಗೊತ್ತಿಲ್ಲ, ಬಟ್ ಕೀರ್ತಿ ಅಂತ ಜಪ ಮಾಡ್ತಿರೋ ಲಕ್ಷ್ಮಿ ಕೀರ್ತಿ ಡೈರಿನ ಓದಿದ್ದೆ ಕೀರ್ತಿಯಾಗಿ ಸಂಪೂರ್ಣವಾಗಿ ಬದಲಾಗಿದ್ಲು ಅಂತ ಮಾತ್ರ ಹೇಳ್ಬೋದು. ಈ ಕಡೆ ಅಕ್ಕಪಕ್ಕದವ್ರಿಗೂ ಕೂಡ ಈ ಹುಡುಗಿ ತುಂಬ ಕೀರ್ತಿನ ಹಚ್ಕೊಂಡಿದ್ಲು, ಹಾಗಾಗಿ ಏನೋ ಈ ರೀತಿ ಆಗಿದೆ ಅಂತ ಅನ್ಕೋತಾರೆ. ನಂತರ ಇಲ್ಲಿ ಇದೆಲ್ಲ ಆಗಿದ್ದು ಒಂದು ರೀತಿ ನೀವು ಒಳ್ಳೇದೇ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನನ್ನ ಪ್ರಕಾರ ಕೀರ್ತಿ ಸತ್ತಿಲ್ಲ. ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಪೊಲೀಸ್ ಅವ್ರ ಹತ್ರ ಕೇಳಬೇಕು, ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಖಂಡಿತ ಕೀರ್ತಿ ಸತ್ತಿಲ್ಲ ಅಂತಿದ್ದಾಗೆ ಕಾವೇರಿ ಅವ್ರಿಗೆ ಶಾಕ್ ಆಗುತ್ತೆ. ಇಲ್ಲಿ ಲಕ್ಷ್ಮಿ ಹೇಳ್ತಕ್ಕಂಥ ಪ್ರತಿ ಕೀರ್ತಿ ಬಗೆಗಿನ ಮಾತುಗಳು ಕಾವೇರಿಗೆ ಶಾಕ್ ತರಿಸ್ತಾ ಇದೆ. ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಲಕ್ಷ್ಮಿನ ಸಮಾಧಾನ ಮಾಡೋಕೆ ಟ್ರೈ ಮಾಡಿದ್ರು ಕೂಡ ಇಲ್ಲಿ ಲಕ್ಷ್ಮಿ ಮಾತ್ರ ಕೀರ್ತಿ ಸತ್ತಿಲ್ಲ ಅಂತಾನೆ ಹೇಳ್ತಿದ್ದಾಳೆ. ಇದು ಯಾವುದೇ ಪ್ರೋಗ್ರಾಮ್ ಕೂಡ ನಡೀಬಾರ್ದು ಅಂತ ಹೇಳಿ ಜನಗಳ ಹತ್ರ ಕ್ಷಮೆ ಕೇಳಿ ಇಲ್ಲಿ ಯಾವುದೇ ರೀತಿ ಸಂತಾಪ ನಡೀತಾ ಇಲ್ಲ. ಮುಂದೊಂದು ದಿನ ಕರಿತೀವಿ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ಈ ಕಡೆ ಕೃಷ್ಣಕಾಂತ್ ಹೇಳ್ತಿದ್ದಾಗೆ ಕಾವೇರಿ ಅವ್ರು ಕೂಡ ಜನಗಳನ್ನ ಕಳಿಸ್ಕೊಡ್ತಾರೆ. ಇದರ ನಡುವೆ ಲಕ್ಷ್ಮಿಗೆ ಪ್ರಜ್ಞೆ ತಪ್ಪಿದಾಗ ಈ ಕಡೆ ಯಾಕೆ ರೀತಿ ಆಯ್ತು ಅಂತ ವೈಷ್ಣವ್ ಪರಿತಪಿಸ್ತಿದ್ದಾರೆ. ಸುಪ್ರೀತ್ ಅವರು ಕೆಳಗಡೆ ಎಲ್ಲವನ್ನ ಕೂಡ ನಾನು ಇವಳ ನೋಡ್ಕೋತೀನಿ ಅಂದ್ರೆ ಇಲ್ಲಿ ವೈಷ್ಣವ್ ಕೈ ಹಿಡ್ಕೋತಾಳೆ ಲಕ್ಷ್ಮಿ. ಈ ಕಡೆ ವೈಷ್ಣವ್ಗೆ ಏನಾಗ್ತದೆ ಗೊತ್ತಿಲ್ಲ, ಯಾಕೆ ರೀತಿ ನಡ್ಕೋತಿದ್ದಾರೆ ಲಕ್ಷ್ಮಿ ಅಂತ ಗೊತ್ತಾಗ್ತಿಲ್ಲ. ಜೊತೆಗೆ ಇಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಕೆ ಹೋಗ್ತಾಳೆ ಪ್ರಜ್ಞೆ ಬಂದ ನಂತರ ಲಕ್ಷ್ಮಿ ಗೊತ್ತಾಗಿದೆ ನಾನು ಕೀರ್ತಿ ಥರ ಬಿಹೇವ್ ಮಾಡಿದ್ದೀನಿ ಅಂತ. ಇಲ್ಲಿ ಗಂಗಕ್ಕ ಏನು ಖಂಡಿತ ಇಲ್ಲಿ ಏನೋ ಆಗ್ತಿದೆ, ಲಕ್ಷ್ಮಕ್ಕನ ಮೇಲೆ ಕೀರ್ತಿ ದೆವ್ವ ಬಂದು ಮೆಟ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಏನಿದು ಗಂಗಕ್ಕ, ಯಾಕೆ ರೀತಿ ಮಾತಾಡ್ತಿದ್ರ ಅಂತ ವೈಷ್ಣವ್ ಕೂಡ ಕೇಳ್ತಿದ್ರೆ, ಇನ್ನೇನು ವೈಷ್ಣವಣ್ಣ, ಇವತ್ತು 4 ಗಂಟೆ ರಾತ್ರಿಲೇ ಮೇನ್ ಡೋರ್ ಓಪನ್ ಆಗಿತ್ತು ಗೊತ್ತಾ, ಅಲ್ಲಿ ಲಕ್ಷ್ಮಕ್ಕ ಹೇಗೆ ಬಂದರು ಅಂದರೆ ದುಪ್ಪರೆ ಕಣ್ಮುಂದೆ ಬಂದ ತಕ್ಷಣ ಹಾಗೆ ಗಾಬರಿ ಬಿದ್ದುಬಿಟ್ಟೆ ನಾನು. ಒಬ್ಬರೇ ಹೋಗಿ ಹಾಗೆ ಮಾತಾಡ್ಸಿದ್ರು ಕೂಡ ಮಾತಾಡ್ತಾ ಇರಲಿಲ್ಲ, ಹಾಗೆ ಹೋಗ್ಬಿಟ್ರು ಅವರು. ಕಾಲ್ಗೆಲ್ಲ ಮಣ್ಣು ಮೆತ್ಕೊಂಡಿತ್ತು. ಅದನ್ನೆಲ್ಲ ನೋಡ್ತಿದ್ರೆ ಖಂಡಿತವಾಗ್ಲೂ ಅವರು ಹೊರಗಡೆ ಹೋಗಿ ಬಂದಿದ್ದಾರೆ ಅನ್ನೋದಂತೂ ಖಾತ್ರಿ ಆಗತ್ತೆ. ಇವತ್ತು ಈ ರೀತಿಯೆಲ್ಲ ಆಗಿದ್ದು ನೋಡಿದ್ರೆ ಖಂಡಿತ ಅವರು ಕೀರ್ತಿ ಥರನೇ ಬಿಹೇವ್ ಮಾಡಿದ್ರು. ಇದೆಲ್ಲ ನೋಡಿದ್ರೆ ಖಂಡಿತ ಲಕ್ಷ್ಮಕ್ಕನ ಮೈ ಮೇಲೆ ಕೀರ್ತಿ ದೆವ್ವ ಬಂದಿದೆ ಅಂತಾನೆ ಹೇಳ್ತಿದ್ದಾರೆ. ಈ ಕಡೆ ಅಜ್ಜಿ ಕೂಡ ಇರ್ಬೋದೇನೋ ಅನ್ಕೋತಿದ್ರೆ ಈ ಕಡೆ ಕಾವೇರಿ ಅವರಂತೂ ಅದೇ ದಿನ ರಾತ್ರಿ ಲಕ್ಷ್ಮಿ ಹೊರಗಡೆ ಹೋಗಿದ್ದು ತಿರುಗಿ ನೋಡಿದಾಗ ಕೀರ್ತಿ ಕಾಣಿಸ್ಕೊಂಡಿದ್ದು, ಕುತ್ತಿಗೆ ಹಿಸ್ಕೋಗಿ ಬಂದಿದ್ದು, ರೂಮ್ ಹೊರಗಡೆ ಗೆಜ್ಜೆ ಶಬ್ದ ಕೇಳಿಸಿದ್ದು, ಇದೆಲ್ಲವನ್ನೂ ಕೂಡ ನೆನಪು ಮಾಡ್ಕೊತಿದ್ದಾಗೆ ಈ ಕಡೆ ಕಾವೇರಿ ಅವ್ರಿಗೂ ಕೂಡ ಇಲ್ಲಿ ಕೀರ್ತಿ ಲಕ್ಷ್ಮಿ ಮೇಲೆ ಬಂದ್ಬಿಟ್ಲ, ಇನ್ನೇನು ಕತೆ ನಂದು, ಖಂಡಿತ ನನ್ನ ಕತೆ ಮುಗೀತು ಅಂತ ಹೇಳಿ ಭಯಭೀತರಾಗ್ತಿದ್ದಾರೆ, ಗಾಬರಿ ಆಗ್ತಿದ್ದಾರೆ. ಆದರೆ ಇಲ್ಲಿ ಯಾವುದೇ ರೀತಿ ದೆವ್ವ ಭೂತ ಯಾವುದನ್ನ ಕೂಡ ಇಲ್ಲಿ ಲಕ್ಷ್ಮಿ ನಂಬ್ತಾ ಇಲ್ಲ. ಬಿಕಾಸ್ ಇಲ್ಲಿ ಕೀರ್ತಿ ಸತ್ತಿದ್ರೆ ತಾನೇ ದೆವ್ವ ಆಗೋದು, ಭೂತ ಆಗೋದು, ಮೈ ಮೇಲೆ ಬರೋದು, ಇದೆಲ್ಲ ಕೂಡ ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ಲಕ್ಷ್ಮಿಗೆ ಕೀರ್ತಿ ಬಗೆಗಿನ ಆ ಒಂದು ಆಸಕ್ತಿ, ಅವಳ ಬಗ್ಗೆ ತಿಳ್ಕೊಂಡಂತ ಪ್ರತಿ ವಿಷಯಗಳಿಂದಾಗಿ ಆಕೆ ಒಂದು ಕ್ಷಣಕ್ಕೆ ಕೀರ್ತಿಯಾಗಿ ಬದಲಾಗಿದ್ದು ನಿಜ.
ಜೊತೆಗೆ ಇಲ್ಲಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಕೀರ್ತಿ ಬಗ್ಗೆ ನಾನು ಹುಡುಕ್ಬೇಕು, ಅವ್ರ ಹತ್ರ ಕೇಳಿದ್ರೆ ನಮಗೆ ಕೆಲವೊಂದು ವಿಷಯಗಳು ಗೊತ್ತಾಗಬಹುದು, ಖಂಡಿತ ಕೀರ್ತಿ ಬದುಕಿದ್ದಾರೆ, ನಾವು ಅವ್ರಿಗೋಸ್ಕರ ಹುಡುಕ್ಬೇಕು ಅಂತ ಇಲ್ಲಿ ಸಿದ್ಧವಾಗಿಬಿಟ್ಟಿದ್ದಾಳೆ ಲಕ್ಷ್ಮಿ. ಆದರೆ ಮನೆಯವರೆಲ್ಲರೂ ಕೂಡ ಇಲ್ಲಿ ಲಕ್ಷ್ಮಿ ಮೈ ಮೇಲೆ ದೆವ್ವ ಮಾಡ್ಕೊಂಡ್ಬಿಟ್ಟಿದೆ, ಕೀರ್ತಿ ದೆವ್ವ ಮೆಟ್ಟಿದೆ, ಕೀರ್ತಿ ದೆವ್ವನ ಅವಳ ಮೈ ಮೇಲಿಂದ ಬಿಡಿಸ್ಬೇಕು ಅಂತ ಹೇಳಿ ಇಲ್ಲಿ ಖಾತ್ರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಬೇಕಿದ್ರೆ ಮಂತ್ರವಾದಿನೂ ಕೂಡ ಕರೆಸ್ಬೋದು. ಇಲ್ಲಿ ಗಂಗಕ್ಕ ಅಜ್ಜಿ ಸೇರ್ಕೊಂಡಿದ್ದೆ, ಮಂತ್ರವಾದಿನ ಕರೆಸಿ ಲಕ್ಷ್ಮಿ ಮೇಲೆ ದೆವ್ವ ಮೆಟ್ಟಿದೆ ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ಅದನ್ನ ಕೂಡ ಬಿಡಿಸೋ ಪ್ರಯತ್ನ ಮಾಡ್ಬೋದು. ಈ ಕಡೆ ಕಾವೇರಿ ಅವ್ರು ಕೂಡ ಕೀರ್ತಿಯಿಂದ ಬಚಾವಾದ್ರೆ ಸಾಕು, ಇಲ್ಲ ಅಂದ್ರೆ ಲಕ್ಷ್ಮಿ ಮೈ ಮೇಲೆ ಬಂದು ನನ್ನನ್ನ ಖಂಡಿತ ಮುಗಿಸ್ಬಿಡ್ತಾಳೆ ಅನ್ನೋ ಭಯಕ್ಕೆ ಅವರು ಕೂಡ ಒಪ್ಕೋಬಹುದು. ಫೈನಲಿ ಇಲ್ಲಿ ಲಕ್ಷ್ಮಿ ಮೇಲೆ ದೆವ್ವ ಬಿಡಿಸೋಕೆ ಮಂತ್ರವಾದಿ ಬಂದ್ರೆ ಇದನ್ನೆಲ್ಲವನ್ನ ಕೂಡ ವೈಷ್ಣವ್ ಸಹಿಸ್ಕೋತಾನ. ಅವರು ಕೊಡ್ತಕ್ಕಂಥ ಲಕ್ಷ್ಮಿಗೆ ಕೊಡ್ತಕ್ಕಂಥ ಕಾಟನ ನೋಡಿದ್ರೆ ಎಲ್ಲವನ್ನ ಕೂಡ ತಡ್ಕೊಂಡು ಕೀರ್ತಿ ದೆವ್ವ ಲಕ್ಷ್ಮಿ ಮೇಲಿಂದ ಹೋಗ್ಲಿ ಅಂತಾನೆ ಸುಮ್ಮನಿರ್ತಾನ, ಅಥವಾ ಇದ್ಯಾವ್ದನ್ನ ಕೂಡ ನಮ್ದಿರ್ತಕ್ಕಂಥ ವೈಷ್ಣವ್ ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ, ಇದೆಲ್ಲ ಒಂದು ಸೈಂಟಿಫಿಕ್ ರೀಸನ್ ಅಂತ ಹೇಳಿ ಲಕ್ಷ್ಮಿ ಜೊತೆ ಸಾಥ್ ಕೊಟ್ಟು ಅವಳ ಜೊತೆ ನಿಲ್ತಾನ. ಇಲ್ಲಿ ಕಾವೇರಿ ವಿರುದ್ಧವಾಗಿ ನಿಂತು ವೈಷ್ಣವ್ ಕಾವೇರಿಗೆ ಭೂತ ಬಿಡಿಸ್ತಾನ. ಇಲ್ಲಿ ಲಕ್ಷ್ಮಿ ಮೈ ಮೇಲೆ ಕೀರ್ತಿ ಭೂತ ಮೆಟ್ಕೊಂಡಿದೆ ಅಂತ ಮಂತ್ರವಾದಿ ಕರೆಸಿದ್ರೆ ಇಲ್ಲಿ ವೈಷ್ಣವ್ ಅಮ್ಮನ ಭೂತ ಬಿಡಿಸ್ತಾನ. ಏನಾಗತ್ತೆ, ಇದೆಲ್ಲದರ ಜೊತೆಗೆ ಇಲ್ಲಿ ಲಕ್ಷ್ಮಿ ಕಾವೇರಿಯ ಇಂಚಿಂಚು ಒಂದೊಂದು ಸಣ್ಣ ಸಣ್ಣ ಹೆಜ್ಜೆನೂ ಕೂಡ ಕಂಡು ಹಿಡಿದು ಕಾವೇರಿನೇ ಕೀರ್ತಿ ಹಿಂದೆ ಇರ್ತಕ್ಕಂಥ ಒಂದು ದೊಡ್ಡ ಭೂತ ಅಂತ ಹೇಳಿ ಕಂಡುಹಿಡಿದು ಇಲ್ಲಿ ಕೀರ್ತಿಯ ಪ್ರತಿ ಜೀವನದ ಪ್ರತಿ ಹೆಜ್ಜೆಯಲ್ಲಿ ಆದಂಥ ಅನ್ಯಾಯಕ್ಕೆ ಕಾವೇರಿನೇ ಕಾರಣ ಅನ್ನೋದನ್ನ ಇಂಚಿಂಚು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿ ಎಲ್ಲರ ಮುಂದೆ ಇಟ್ಟು ಕಾವೇರಿ ಮುಖವಾಡನ ಬಯಲು ಮಾಡ್ತಾಳ. ಏನಾಗತ್ತೆ, ಯಾವ ರೀತಿ ಸಾಗತ್ತೆ, ಅಥವಾ ಇಲ್ಲಿ ಲಕ್ಷ್ಮಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕೀರ್ತಿ ಬದುಕಿದಾಳೆ, ಹೇಗೆ ಸತ್ತಿದ್ದು ಎಲ್ಲವನ್ನ ಕೂಡ ತಿಳ್ಕೊಂಡು ಆ ಬೆಟ್ಟದ ಹತ್ರ ಹೋಗಿದ್ದೆ, ಅಲ್ಲಿ ತಿಳ್ಕೊಂಡಾಗ ಅಲ್ಲಿ ಸತ್ತಿರೋದು ಬೆಟ್ಟದ ಮೇಲಿನ ಮಹಾದೇವಯ್ಯನ ಅಥವಾ ಕೀರ್ತಿನ ಅನ್ನೋ ವಿಶ್ವಕ್ಕೆ ಖಾತ್ರಿ ಸಿಗತ್ತಾ? ಅಲ್ಲಿ ಖಾತ್ರಿ ಏನಾದರೂ ಕೀರ್ತಿ ಅಲ್ಲ ಅಂತ ಗೊತ್ತಾದ್ರೆ ಕೀರ್ತಿ ಎಲ್ಲಿರಬಹುದು? ಕೀರ್ತಿ ಎಲ್ಲಾದರೂ ಟ್ರೀಟ್ಮೆಂಟ್ ತಗೋತಿದ್ದಾಳ, ಅಥವಾ ಇದ್ರ ಹಿಂದೆ ಕೀರ್ತಿ ಅಮ್ಮ ಮತ್ತೆ ಪೊಲೀಸ್ ಅವರ ಕೈವಾಡನೆ ಇದೆಯಾ? ಇದೆಲ್ಲವನ್ನ ಕೂಡ ಲಕ್ಷ್ಮಿ ಖಂಡಿತವಾಗ್ಲೂ ಡಿಟೆಕ್ಟ್ ಮಾಡ್ತಾಳ. ಏನಾಗತ್ತೆ, ಯಾವ ರೀತಿ ಕತೆ ಸಾಗತ್ತೆ, ಕೀರ್ತಿ ಬದುಕಿ ಬರ್ತಾಳ ಇಲ್ವಾ, ಅಥವಾ ನಿಜವಾಗ್ಲೂ ಕೂಡ ಸತ್ತೇ ಹೋಗ್ಬಿಟ್ಲ, ಏನಾಗಿದೆ ಕೀರ್ತಿಗೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಜೊತೆಗೆ ಇಲ್ಲಿ ಲಕ್ಷ್ಮಿಗೆ ಸಾಥಾಗಿ ವೈಷ್ಣವ್ ಮತ್ತು ಸುಪ್ರೀತಾ ಇಬ್ಬರು ಕೂಡ ನಿಲ್ತಾರೆ. ಆದರೆ ಕಾವೇರಿ ಜೊತೆ ಕೃಷ್ಣಕಾಂತ್ ಅವರು ತನ್ನ ಹೆಂಡತಿ ಏನು ದೊಡ್ಡ ಮಹಾನ್ ತಾಯಿ ಅನ್ನೋ ರೀತಿ ಬಿಂಬಿಸ್ತಾ ಕಾವೇರಿಗೆ ಸಾಥ್ ಕೊಟ್ಟಿದ್ದಾರೆ. ಹಾಗಿದ್ರೆ ಲಕ್ಷ್ಮಿ ಒಮ್ಮೆ ಕಾವೇರಿ ಮುಖವಾಡನ ಕಳ್ಚಿಟ್ರೆ ನಿಜವಾಗ್ಲೂ ಕೂಡ ಕಾವೇರಿಗೆ ತಿರುಗಿ ಬೀಳೋದು ವೈಷ್ಣವ್ಗಿಂತ ಲಕ್ಷ್ಮಿಗಿಂತ ಹೆಚ್ಚಾಗಿ ಅವರ ಗಂಡ ಕೃಷ್ಣಕಾಂತ್ ಅಂತಾನೆ ಹೇಳ್ಬಹುದು. ಹಾಗಿದ್ರೆ ಮಹಾನ್ ತಾಯಿ ಅಂತ ಅನ್ಕೊಂಡಿರೋ ಕಾವೇರಿ ಮುಖವಾಡ ಆಚೆ ಬಂದ್ರೆ ಕೃಷ್ಣಕಾಂತ್ ಏನ್ ಮಾಡ್ಬೋದು? ತನ್ನ ಕೀರ್ತಿಗೆ ಇಷ್ಟೆಲ್ಲ ಅನ್ಯಾಯ ಆಗಿದ್ದು ಗೊತ್ತಾದ್ರೆ ವೈಷ್ಣವ್ ಏನ್ ಮಾಡ್ಬೋದು? ಕಾವೇರಿ ಕತೆ ಏನಾಗತ್ತೆ? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ನನ್ನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ.